ಮಿಸ್ಟರ್ ರಾಕೇಶ್. ಹಾಂ ನಾವು ಒಂದು ಪರವಾಗಿಲ್ಲ ಎರಡನೇ ಕ್ಲಾಸ್ ಕಾರ್ಡು ಓದಿದ್ದೆಲ್ಲ ನಮ್ಮೂರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಭೂತಂದ್ರ ನೆಲಮಂಗಲ ತಾಲೂಕು. ಯಾವಾಗ 2001-2ರಲ್ಲಿ ಎರಡನೇ ಕ್ಲಾಸು. ಆವಾಗ ನನ್ನ ವಿದ್ಯಾಭ್ಯಾಸ ಯಾವ ಥರ ಇತ್ತು ಅಂದರೆ ಯಾವ ಥರ ಇತ್ತು? ಉತ್ತಮ ಕಣೋ, ಉತ್ತಮ ಉತ್ತಮ ಉತ್ತಮ. ಯಾವ್ದಿದು ಫೆಬ್ರವರಿಯಲ್ಲಿ ಸ್ವಲ್ಪ ಸಾಧಾರಣ, ಅವಾಗ ಏನೋ ಒಂಚೂರು ಅದು ಇದು ಆಟ ಜಾಸ್ತಿ ಆಗಿರುತ್ತೆ. ಎರಡನೇ ಕ್ಲಾಸ್ ಅಲ್ವಾ ಆಟ ಆಡೋದು. ಮತ್ತೆ ಏಪ್ರಿಲಲ್ಲೂ ಸಾಧಾರಣ ಊರಬ್ಬ ಟೈಮು. ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ ಮಾಡಿರೋದ್ರಲ್ಲಿ ಏನು ಕೊರತೆ ಇಲ್ಲ, ನಾವು ಕಲ್ತಿರೋದ್ರಲ್ಲಿ ಮಾತ್ರ ಕೊರತೆ. ನೋಡಿದ್ವಿ ಸ್ವಚ್ಛತೆ ಉತ್ತಮ, ಪುಸ್ತಕ ಸಾಮಗ್ರಿಗಳ ಜೋಡಣೆ ಉತ್ತಮ, ಗುಂಪಿನಲ್ಲಿ ವರ್ತನೆ ಉತ್ತಮ, ಭಾಗವಹಿಸುವಿಕೆ ಉತ್ತಮ, ಹಾಜರಿ ಜೂನ್ 24-96 ಲೆಕ್ಕ ಅನ್ಸುತ್ತಿದ್ದು ನಂಗೆ ಗೊತ್ತಿಲ್ಲ. ಜೂನಿಂದ ಇಲ್ಲಿಯವರೆಗೆ ಶಾಲೆಗೆ ಹಾಜರಾದ ದಿನಗಳು 24-24, 96-92, 153-47 ದಿವಸ, 95-188 ದಿವಸ, 234 ಟೋಟಲ್ 234 ದಿವಸಕ್ಕೆ 227 ದಿವಸ ಸ್ಕೂಲ್ಗೆ ಹೋಗಿದ್ದೀನಿ. ಎಷ್ಟು ದಿವಸ ರಜಾ ಆಗೈತೆ ಅದು ಒಂದು ಭಾನುವಾರ ಬಿಟ್ಟು 6 ದಿವಸ ರಜಾ ಹಾಕಿದ್ದೀನಿ ಒಂದು ವರ್ಷಕ್ಕೆ. ಯಾರಪ್ಪ ಹೋಯ್ತಾರ ಆ ಥರ ಸ್ಕೂಲ್ಗೆ ಇವಾಗ. ಅವಾಗಲೇ ತುಂಬ ಸಾಧನೆ ಮಾಡಿಬಿಟ್ಟಿದ್ದೀರಪ್ಪ. ಅವಾಗ ಹಂಗಿತ್ತು ಕಣೋ ಕಾಲ. ಮೌಲ್ಯ ಮಾಪನ ದಾಖಲೆಗಳನ್ನು ಪೋಷಕರಿಗೆ ತೋರಿಸಲಾಗಿದೆ. ಹೌದು, ಇದು ನೋಡು ಕೆಂಪಮ್ಮ ಅಂತ ಟೈನ್ ಐತಲ್ಲ, ನಮ್ಮ ಅಜ್ಜಿ ಆಗ್ಲೇ SLC ಓದಿದ್ರು. ಹೌದಾ? ಇದೆಲ್ಲ ನಮ್ಮಮ್ಮ 5ನೇ ಕ್ಲಾಸ್ ಲಾಸ್ಟು ಆಡಳಿತ ಸಂಸ್ಥೆ. ನೆಕ್ಸ್ಟ್ ನೋಡಿಲ್ಲಿ ಅಪ್ಡೇಟ್ ಆಗಿಲ್ಲ. ಆಮೇಲೂ 2002-03ಕ್ಕೆ 3ನೇ ಕ್ಲಾಸ್ ಹೋದೆ, ಪಾಸ್ ಆದೆ. ಗೊತ್ತಿಲ್ಲ, ಎಲ್ಲ ಗಳಿಸಿದೆ ಕಣ. ಕಾಣಿಸ್ತೈತಾ? ಕಾಣಿಸ್ತೈತೆ. ಅದೆಲ್ಲ ಓದಿದ್ರೆ 1 ಅವರ್ ಆಗೋಗುತ್ತೆ. ಈ ರೆಡ್ಡಿ ಕಾಲ್ ಓದಿರೋದು ನೋಡ್ಬಿಡೋಣ. ಅಕ್ಷರಗಳಿಂದ ಪದರಚನ ಬೆಳೆಸಿಕೊಳ್ಳುವುದು, ಟಿವಿ ನೋಡುವುದನ್ನು ಕಡಿಮೆ ಮಾಡಿರಿ, ಪೋಷಕರಿಗೆ ಅರಿವಿರುವುದಿಲ್ಲ, ಮನೆಯಲ್ಲೇ ಅಭ್ಯಾಸ ಮಾಡಿಸಿ. ಅವಾಗಲೇ ಟಿವಿ ತುಂಬಾ ನೋಡ್ತಿದ್ರೇನೋ? ಹೂನಪ್ಪ, ಅದೇ ಕ್ರೇಜ್ ಅಲ್ವಾ. 2002-03 ಕಣಲ್ಲ ಎಲ್ಲ ಜನರೇಷನ್. ಅವಾಗೆಲ್ಲ ಅದೇ ಟಿವಿದೇ ಒಂದಿದು ಟ್ರೆಂಡು. 4ನೇ ಕ್ಲಾಸ್ ಮಾರ್ಕ್ಸ್ಗಳು ಮಿಸ್ ಆಗೈತೆ. ನೆಕ್ಸ್ಟು 5ನೇ ಕ್ಲಾಸಿಗೆ ಜಂಪು. 5ನೇ ಕ್ಲಾಸ್ ಮಾದೇವಪುರ ಮಗ, ನಮ್ಮೂರಲ್ಲಿ ಸ್ಕೂಲ್ ಇಲ್ಲ. ಒಂಚೂರು ಮಾರ್ಕ್ಸ್ ಕಾರ್ಡ್ ಅಪ್ಗ್ರೇಡ್ ಆಗಿತ್ತು ಅವಾಗ. ಕನ್ನಡದಲ್ಲಿ ಎಲ್ಲ ಏನೇ ಬಿಡು, ಇನ್ನ ದ್ವಿತೀಯ ಭಾಷೆಯಲ್ಲಿ B+, ಹಿಂದಿ ಒಂದು ಮೈನಸ್, ಗಣಿತ B+, 5ನೇ ಕ್ಲಾಸ್ ಅಲ್ವಾ. ಆಮೇಲೆ ಪ್ರಥಮ ವರ್ಷಕ್ಕೆ ಉತ್ತೀರ್ಣ, ದ್ವಿತೀಯ ತ್ರೈಮಾಸಿಕ ಉತ್ತೀರ್ಣ, ತೃತೀಯ ತ್ರೈಮಾಸಿಕ ಉತ್ತೀರ್ಣ. ಪರವಾಗಿಲ್ಲ, ಸುಮಾರು ಆಗಿದ್ದೀನಿ. ಇಲ್ಲೂ ಅಷ್ಟೇ 227 ದಿವಸಕ್ಕೆ 138 ದಿವಸ ಸ್ಕೂಲ್ಗೆ ಹೋಗಿದ್ದೀನಿ. ಮತ್ತೆ ಅಷ್ಟೇ, ಫೈನಲಿ ಪಾಸ್ ಆಗಿದ್ದೀನಿ. 5ನೇ ಕ್ಲಾಸ್ ಪಾಸ್ ಆಗಿ 6ನೇ ಕ್ಲಾಸಿಗೆ ಬಂದೆ 2005-06ಕ್ಕೆ. 6ನೇ ಕ್ಲಾಸಲ್ಲಿ ಎಲ್ಲ ಬಾಕಿ ನೋಡಲಿ ಎಂತ ಸ್ಟೂಡೆಂಟ್ ಅಂದರೆ ಎಲ್ಲ A+, B ಆಯ್ತಾ. A+, B+, ಒಂದೇ ಒಂದು, ಇನ್ನೆಲ್ಲ A+. ಏನಪ್ಪ ಕಮ್ಮಿ ಗೌರ್ಮೆಂಟ್ ಸ್ಕೂಲಲ್ಲಿ? ಮುಂದಿನ ಶ್ರೇಣಿ A+ ಪಡೆಯಲು ಪ್ರಯತ್ನಿಸು. ಸಮಾಜ ವಿಷಯದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯ. ಪ್ರಗತಿ ಸಾಧಾರಣ ಬಿಡು. ಯಪ್ಪ ನೋಡಲ್ಲಿ ಹಾಜರಾದ ದಿನಗಳು 98, ಶಾಲೆ ನಡೆದಿರೋ ದಿನಗಳು 99. ಯಾವ ಥರ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ನೋಡು. 6ನೇ ಕ್ಲಾಸಲ್ಲಿ ಬಡ್ದು ಕಳಿಸ್ತಿರೋರು ಮನೇಲಿ. 6ನೇ ಕ್ಲಾಸಲ್ಲಿ 5, 6, 7 ಸರಿಯಾಗಿ ಓದೆ. ನೆಕ್ಸ್ಟ್ 7ನೇ ಕ್ಲಾಸ್. 7ನೇ ಕ್ಲಾಸಲ್ಲಿ ಏನು ಗೊತ್ತಾಗೋದಣ್ಣ. 7ನೇ ಕ್ಲಾಸಲ್ಲಿ ನೋಡೋ ಇಲ್ಲಿದೆ ಎಲ್ಲ A ಇನ್ನೊಂದು B+, ಸಮಾಜ ವಿಜ್ಞಾನದಲ್ಲಿ. ಇಲ್ಲೂ ಸ್ಕೂಲ್ಗೆ ಹೋಗಿದ್ದೀನಿ. 92 ದಿವಸಕ್ಕೆ 82 ದಿವಸ 10 ದಿವಸ ರಜೆ ಹಾಕಿದ್ದೀನಿ.
ಪ್ರಥಮ ಎಲ್ಲ ಉತ್ತಮವಾಗಿದೆ. ಪ್ರಥಮ ತ್ರೈಮಾಸಿಕ, ಸೆಕೆಂಡ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರ್. ಪ್ರಗತಿ ಸಾಲದು, ಇನ್ನೂ ಹೆಚ್ಚಿನ ವಿಷಯಗಳಲ್ಲಿ ಪ್ರಗತಿ ಸಾಧಿಸಲು ಪ್ರಯತ್ನಿಸಿ. ಏನು ಮಾಡಿದ್ರು ಒಟ್ಟಿನಲ್ಲಿ ಸಾಲಲ್ಲ, ವಿದ್ಯೆ ಅಲ್ವಾ. ನೆಕ್ಸ್ಟ್ 8 ಗೊತ್ತಾಗೋದು ಅವಾಗ್ಲೇ ಬಂಡವಾಳ. ಮಾದೇಪುರ ಅಂತ ಐತೆ ನಮ್ಮೂರು, ಅದನ್ನ ದಾಟಿ ತಿರ್ಗಿ ಇನ್ನೊಂದು 5 ಕಿಲೋಮೀಟರ್ ಮುಂದೆ ಹೋಗ್ಬೇಕು. 8ನೇ ಕ್ಲಾಸ್. ಇದು ಯಾವ ತರ ಸ್ಕೂಲ್ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಿನ್ನ ಒಂದ್ ಕೈ ಜಾಸ್ತಿ ಆಯ್ತಾ. ಆ ಸ್ಕೂಲಲ್ಲಿ ಆಗ್ಲೇನೆ ಯಾವ ಗೊತ್ತಾ, 2007-8ಕ್ಕೆ ಕರೆಕ್ಟಾಗಿ ಇಟ್ಕೊಳ್ಳಿ ಅಣ್ಣ, ಇದು 8ನೇ ಕ್ಲಾಸ್ ಬಿಡ, ಪರವಾಗಿಲ್ಲ, ನಾನು ಹೇಳೋದೇ ಸಾಕು. 2007-8 ಆಯ್ತಾ. ಇವಾಗ ಎಷ್ಟು 2023, 13 10 ವರ್ಷ, ಒಂದು 13 ವರ್ಷ ಹಿಂದೆ ಕಣ 5 ಲಕ್ಷ ರೂಪಾಯಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ SSB ಅಂತ ನಮ್ಮ ಮಾಸ್ಟರ್ ಇದ್ರು. ಅವರು ಏನೇನೋ ಸಾಧನೆ ಮಾಡಿ ತರ್ಸ್ಕೊಂಡು ಸ್ಕೂಲ್ಗೆ ಗೌರ್ಮೆಂಟ್ ಕಡೆಯಿಂದಾನೆ ಕೊಟ್ಟಿರ್ಬೋದು, ಆದ್ರೆ ಅದು ತರ್ಸೋದಕ್ಕೆ ಬೇಜಾನ್ ಸಾಧನೆ ಪಟ್ರು. ಅರ್ಥ ಆಯ್ತು. ಏನ್ ಬೇಕು ನಿನಗೆ, ಖಂಡಿತ ಆಟ ಆಡೋ ಐಟಮ್, ಸುಮ್ಮನೆ ಆಟ ಸಾಮಾನಿಂದ ಹಿಡಿದು ನ್ಯಾಷನಲ್ ಲೆವೆಲ್ಗೆ ಆಡುವಂತ ಆಟ ಸಾಮಾನುವರೆಗೂ ಇತ್ತು ಅಲ್ಲಿ. ಆಯ್ತಾ. ಮಕ್ಳಿಗೆ ಏನು ಅವಶ್ಯಕತೆ ಐತೆ, ಹಾಕಿ ಮತ್ತು ಬ್ಯಾಡ್ಮಿಂಟನ್, ವಾಲಿಬಾಲ್, ಥ್ರೋಬಾಲ್ ಎಲ್ಲ ಕಡೆ A to Z ಆ ಥರ ಸ್ಕೂಲು. ಅರ್ಥ ಆಯ್ತು. ನಿನಗೆ ಏನು ಬೇಕು ಎಲ್ಲದಕ್ಕೂ ಇತ್ತು. ಮತ್ತೆ ತೋಟಗಾರಿಕೆಗೆ ಒಂದು ಪೀರಿಯಡ್ ಇತ್ತು, ಕಂಪ್ಯೂಟರ್ ಕ್ಲಾಸ್ ಇತ್ತು. ತೋಟಗಾರ ಭಾರಿ ಮಸ್ತ್ ಇದೆ. 8ನೇ ಕ್ಲಾಸ್ ಭಾರಿ. ಗೌರ್ಮೆಂಟ್ ಸ್ಕೂಲ್ ನಾನು 8, 9 ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಅದು ನಾನು ಸಾಧಾರಣ ಸ್ಕೂಲ್ ಸೂಪರ್ ಆಯ್ತು. ಹೇಳ್ಕೊಳತ್ರ ಏನಿಲ್ಲ. ಯೋಗ, ದೈಹಿಕ ಶಿಕ್ಷಣ ಆಸಕ್ತಿ ಇದೆ, ಜೀವನ ಶಿಕ್ಷಣ ಉತ್ತಮವಾಗಿದೆ, ಮೌಲ್ಯ ಶಿಕ್ಷಣ ಒಳ್ಳೆಯ ಗುಣ ಇದೆ, ಪ್ರಾಜೆಕ್ಟ್ ಇತರೆ ಉತ್ತಮವಾಗಿದೆ, ಉತ್ತಮ ಕಥೆ ಪುಸ್ತಕಗಳನ್ನು ಓದುವುದು ಅಷ್ಟೇ ಬೆಳೆಸ್ಕೊಬೇಕಾಗಿತ್ತು. ನೋಡ, ಆಟಗಳ ಆಸಕ್ತಿ ಇದೆ, ಚಿತ್ರಕಲೆ ಆಸಕ್ತಿ ಇದೆ, ಸಂಗೀತ ಆಟಗಳ ಆಸಕ್ತಿ ಇದೆ, ನಾಟಕ ಅಭಿಯಾನ ಆಸಕ್ತಿ ಇದೆ, ವೈಯಕ್ತಿಕ ಶುಚಿತ್ವವಾಗಿದೆ, ಹಲ್ಲುಗಳ ಶುಚಿತ್ವವಾಗಿದೆ, ತಲೆ ಕೂದಲಿನ ಶುಚಿತ್ವವಾಗಿದೆ, ಹುಡುಗರು ಕತ್ತರಿಸುತ್ತಾನೆ, ಸ್ನಾನ ಮಾಡುವುದು, ಪ್ರತಿನಿತ್ಯ ಸ್ನಾನ ಮಾಡುತ್ತಾನೆ, ಮಾಡಲು ಏನು ಹೊಡೆದಾಕೋರೆ ಇಲ್ಲಿ. ಒಗೆದ ಬಟ್ಟೆಗಳನ್ನು ಧರಿಸುತ್ತಾನೆ, ಚಪ್ಪಲಿ ಧರಿಸುತ್ತಾನೆ, ಸಾಮಾನ್ಯ ಆರೋಗ್ಯ ಬೆರೆಯುತ್ತಾನೆ, ಇತರ ಮಕ್ಕಳೊಡನೆ ಬೆರೆಯುತ್ತಾನೆ, ಹಿರಿಯರೊಂದಿಗೆ ವರ್ತನೆ ಉತ್ತಮವಾಗಿದೆ, ಇತರೆ ಶ್ರಮಪಟ್ಟು ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಾ. ನೋಡಿ, ಇಲ್ಲೂ ಬರ್ದವ್ರೆ ಸಪ್ರೇಟ್ ಆಗಿ, ಪ್ರತಿನಿತ್ಯ ಸ್ನಾನ ಮಾಡುವಂತೆ ಪ್ರೋತ್ಸಾಹ ನೀಡುತ್ತಾನೆ. ಆಯ್ತಾ. ಆಮೇಲೆ 8ನೇ ಕ್ಲಾಸಲ್ಲಿ ಮಗ ಪ್ರತಿಭಾ ಕಾರಂಜಿಂದ ಮಾಡೋರು ಗೌರ್ಮೆಂಟ್ ಸ್ಕೂಲಲ್ಲ, ಇವಾಗ ಮಾಡ್ತಾರೆ ನಾವು ಗೊತ್ತಿಲ್ಲ. ನಮ್ಗೆ ಅವಾಗ ಎಡ್ಕನಹಳ್ಳಿ ನಡೆದಿತ್ತು. ಪೇಪರ್ ಕ್ರಾಫ್ಟ್, ಮುಗಿಸುಗಂಜಿ, ಪ್ರಥಮ, ಸರಿನಾ. ನೆಕ್ಸ್ಟು ಇದೇ ಅವಾಗ 7-8ರಲ್ಲಿ ಆಯ್ತಾ. ಮುಗಿಸುಗಂಜಿ, ಮಾದೇವಪುರ, ಚಿತ್ರಕಲೆ ಆಯ್ತಾ, ಪ್ರಥಮ. ಸುಮಾರಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಅವಾಗ ಕಾಂಪಿಟೇಟರ್ಸ್ ಕಡಿಮೆ, ಆಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯಿತು, ಕಾಂಪಿಟೇಟರ್ಸ್ ಮಾಡ್ತಾ ಇದ್ದೆ. ಮತ್ತೆ ಇದು 7-8ರಲ್ಲಿ ಆಯ್ತಾ ನಾಟಕ, ದ್ವಿತೀಯ. ಆದಮೇಲೆ ಸ್ವಲ್ಪ ಓದೋದ್ರ ಕಡೆ ಗಮನ ಕಡಿಮೆ ಆಯಿತು. ಫೈನಲಿ SSLC ಹೆಚ್ಚಾದೆ. SSLC ಕಂಪ್ಲೀಟ್ ಆಗಿ ಓದಲಿಲ್ಲ. ಹಿಂಗೆ ಮನಸ್ತಾಪಗಳಾಗಿ ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗಿ ಬಿಟ್ಬಿಟ್ಟೆ. ಅದಾದ್ಮೇಲೆ ಯಾವಾಗ 2015ರಲ್ಲಿ ಎಕ್ಸಾಮ್ ಕಟ್ತೆ. 2015ರಲ್ಲ, 2014ರಲ್ಲಿ ಎಕ್ಸಾಮ್ ಕಟ್ತೆ. ಅವಾಗ ಎಕ್ಸಾಮ್ ಬರ್ದೆ. ಕನ್ನಡ ಒಂದೇ ಪಾಸ್ ಆಗಿತ್ತು, 53 ಬಂದಿ. ಇನ್ನು 5 2015ರಲ್ಲಿ ಕಟ್ತೆ, 5 ಪಾಸು, ಜಸ್ಟ್ ಪಾಸ್ 251. ನೋಡಿ ಇಲ್ಲಿ, ಇದು 30, ಯಾವುದು ಮ್ಯಾಥ್ಸ್ ಅಲ್ಲಿ ಆಯ್ತಾ. ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲೂ 30. ಇವೆರಡರಲ್ಲಿ ಯಾವುದೇ 1 ಮಾರ್ಕ್ಸ್ ಕಡಿಮೆ ಆಗಿದ್ರು ಫೈಲು. ಸುಮ್ಮನೆ ಪಾಸ್ ಆದೆ. ಫೈನಲಿ SSLC ಮಾಸ್ಟರ್ಸ್ ಸಿಕ್ತು. ಅನ್ಕೊಂಡೇ ಇರಲಿಲ್ಲ ನಾನು ಕೂತ್ಕೊಂಡು ನಾನೇ ಹೋಗಿ ಅಂತ ಅಂದ್ಕೊಂಡೆ. ಮುಗಿಸ್ದೆ. ಆಮೇಲೆ ಸೆಕೆಂಡ್ ಇಯರ್ ಟ್ರೈ ಮಾಡಿದೆ, ಬರೀಲಿಲ್ಲ. ಪಿಕ್ಚರ್ ಮುಗೀತು ಅಷ್ಟೇ.